ಸೊ ನಾವು ಚಾಪರ್ ಅಂತ ಬಂದಾಗ ಜನಸಾಮಾನ್ಯರಿಗೆ ಅದು ತಲುಪೋ ಹಾಗೆ ಈಗ ಮುಂದಿನ ದಿವಸದಲ್ಲಿ ದೇಸೆ ಇವತ್ತಿಗೂ ಐ ಥಿಂಕ್ ಇಂಟರ್ ಸ್ಟೇಟ್ ಎಲ್ಲ ಇದೆ ಅಲ್ಲ, ಬೇರೆ ಊರಿಗೆಲ್ಲ ಹೋಗ್ಬೇಕಂದ್ರೆ ಯು ಕ್ಯಾನ್ ಬುಕ್ ಏನೋ ಹೆಲಿಕಾಪ್ಟರ್. ಈಗ heli as a taxi, do you see future in India? Andre within the city. If you see in northeast ಈಗಲ್ಲ ಪ್ರಾಬ್ಲಿ ಐ ಥಿಂಕ್ ಒಂದು 20 ವರ್ಷದಿಂದ 25 ಇನ್ನೂ ಜಾಸ್ತಿ ಇರ್ಬೋದು. ನಾರ್ತ್ ಈಸ್ಟಲ್ಲೆಲ್ಲ ನಾಗಾಲ್ಯಾಂಡಲ್ಲಿ ಯು ಕ್ಯಾನ್ ಬೈ ಅ ಹೆಲಿಕಾಪ್ಟರ್ ಟಿಕೆಟ್ ಫ್ರಮ್ ಇವಾಗ ನಮ್ಮ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ ಆ ಥರ. ಸೊ Nagaland State Transport has a helicopter on contract where, because Nagaland alli connectivity ashtilla because of the mountainous region and everything, and whatever government policies that they are find the way they are will leave them alone unknown. For whatever reasons, connectivity was not there. And so I have worked even in Nagaland where we used to have our helicopter taking people from one village to the other village. In fact, there were till 2012 I can say there were people who have seen a helicopter. They had not seen a vehicle, an ambulance or something like that. ಯಾಕೆಂದರೆ ಅವ್ರ ಹಳ್ಳಿಯಿಂದ ಹೊರಗೆ ಬಂದಿಲ್ಲ. ಅವ್ರ ಹಳ್ಳಿಗೆ ವಾರಕ್ಕೆ 2 ಸತಿ ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗ್ತಾಯಿದೆ, ಬಟ್ ಯಾವುದೋ ಒಂದು ಕಾರೋ ಒಂದು ಬಸ್ಸೋ ಹೋಗಿಲ್ಲ ಆ ಥರ. ಸೊ ಇಂಟರ್ಸ್ಟೇಟು ಬಿಟ್ವೀನ್ ನಾರ್ತ್ ಈಸ್ಟಲ್ಲಿ ದರ್ಸ್ ಲಾಟ್ ಆಫ್ ಹೆಲಿಕಾಪ್ಟರ್ ಸರ್ವಿಸಸ್. ಸೊ ವಿದಿನ್ ದ ಸಿಟಿ ಇವತ್ತು ಬೆಂಗಳೂರು ಅಂತ ಊರಲ್ಲಿ ಎಲ್ಲರಿಗೂ ಗೊತ್ತು, ಬಸವೇಶ್ವರ ನಗರದಿಂದ ಮಾರತಳ್ಳಿ ಓಡಾಡೋದು ಇಟ್ಸ್ ಅ ಪೇನ್. ಎಕ್ಸಾಂಪಲ್ ಕೊಟ್ಟದ್ದು ಈ ಥರದೇ ಮಲ್ಟಿಪಲ್. ಹೊಸ ಬೆಂಗಳೂರು ಎಷ್ಟು ಬೆಳೆದಿದೆ, ಇನ್ಕ್ಲೂಡಿಂಗ್ ದ ಪ್ಲೇಸ್ ಅಟ್ ಐ ಸ್ಟೇ, ಇಲ್ಲಿಂದ ಎಲ್ಲ ಕಡೆ ಕನೆಕ್ಟಿವಿಟಿ ಇಸ್ ಅ ಪೇನ್. ಸೊ ಡ್ಯೂ ಸಿ ಫ್ಯೂಚರ್ ಹೆಲಿಕಾಪ್ಟರ್ ಇನ್ ಬೆಂಗಳೂರು ಯೂಸ್ಡ್ ಆಸ್ ಅ ಟ್ಯಾಕ್ಸಿ? There were services from Electronic City to the new airport. Airport ಇದೆ, yes. Yeah, ಈ ಥರ ಎಲ್ಲ ಆನ್ ಆ್ಯಂಡ್ ಆಫ್. It's always about supply, demand, and if there is a demand, the industry will cater. ಹಂಗೆ ಹೌದು. ಸದ್ಯಕ್ಕೆ ಸ್ವಲ್ಪ ಕಮ್ಮಿನೇ ಅಂತೀರಾ? ಸದ್ಯಕ್ಕೆ ಸ್ವಲ್ಪ ಕಡಿಮೆನೆ. ಹೌದು, ಸದ್ಯಕ್ಕೆ ಸ್ವಲ್ಪ ಕಡಿಮೆ. ಎಷ್ಟು ಕಾಸ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಟು ಏರ್ಪೋರ್ಟ್ ಇಟ್ ವಾಸ್ ವಾಟ್ 5,000 or 10,000 ನಾನು ಕೇಳಿದೆ. ಐ ಆಮ್ ನಾಟ್ ಶೋರ್ ಇಫ್ ದ ನಂಬರ್ಸ್ ಆರ್ ರೈಟ್. No, I'm not very familiar with the cost. Sari. ಯಾಕೆಂದರೆ ಲಾಸ್ಟ್ 10 years, the 10 years of my career, I was not in India. Nigeria. Yes, I worked in Nigeria. Allin, what was the profile you were handling there? I was a base maintenance manager. And this was again for an oil company that our company was on contract. So what happens is, ಈಗ ಸಮುದ್ರದಲ್ಲಿ ಆಫ್ಶೋರ್ ಪ್ಲ್ಯಾಟ್ಫಾರ್ಮ್ಸ್, ಆಯಿಲ್ ಪ್ಲ್ಯಾಟ್ಫಾರ್ಮ್ಸ್, ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಇರುತ್ತೆ. ಸೊ ಲ್ಯಾಂಡಿಂದ ಆಯಿಲ್ ಕಂಪನಿ ಎಂಪ್ಲಾಯೀಸ್ನ ವಿ ಫ್ಲೈ ದೆಮ್ ಟು ದ ಪ್ಲ್ಯಾಟ್ಫಾರ್ಮ್ಸ್. ಸೊ ನಿಮ್ಮ ಕೆಲಸ ಇಸ್ ಈ ಸಿನಿಮಾಗಳೆಲ್ಲ ತೋರಿಸ್ತಾರಲ್ಲ, ಅಲ್ಲಿ ಯಾವುದೋ ಒಂದು ದೊಡ್ಡ ಶಿಪ್ ನಿಂತಿರುತ್ತೆ, ಇಲ್ಲಿಂದ ಅಲ್ಲಿ ಯು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಂಡ್ ದೆನ್ ಅಲ್ಲಿ ಆಯಿಲ್ ಪ್ರೊಕ್ಯೂರ್ಮೆಂಟಲ್ ಚಾಪರ್ದು ಏನಾದ್ರು ಇದೆಯಾ? ಲೈಕ್ ಕೆಳಗಡೆಯಿಂದ ಅದನ್ನೇನೋ ಎಳೆಯೋದು ಅವೆಲ್ಲ ಏನಿಲ್ಲ, ಜಸ್ಟ್ ಡ್ರಾಪಿಂಗ್ ಪೀಪಲ್. Yeah. Got it. Logistics. So that was the profile that was the role that our company as a helicopter company was doing, and my role was to manage a base. So in a base you will have 3 or 4 helicopters. One helicopter maintenance alli irutte, innondu 2 helicopter flight line alli irutte, which is continuously shuttling, picking passengers, dropping them, then picking passengers from the offshore platform coming back. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಒಂದು ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ ಅಂತಿರುತ್ತೆ, ಅದಕ್ಕೊಂದು 15 ಸ್ಯಾಟಲೈಟ್ ಪ್ಲ್ಯಾಟ್ಫಾರ್ಮ್ಸ್ ಅಂತಿರುತ್ತೆ. ಅಲ್ಲಿಂದ ಆಯಿಲ್ ಪ್ರೊಡಕ್ಷನ್ ಆಗಿ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮಿಗೆ ಬರೋದು. ಸೊ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು 60 ಜನ 70 ಜನ ವಾಸ ಇರ್ತಾರೆ ಕಂಟಿನ್ಯೂಸ್ಲಿ. ಸೊ ಪಿಕ್ ದೆಮ್, ಡ್ರಾಪ್ ದೆಮ್ ಟು ಆಲ್ ದ ಸ್ಯಾಟಲೈಟ್ಸ್, ಕಮ್ ಬ್ಯಾಕ್, ದೆನ್ ಗೋ ಬ್ಯಾಕ್ ಟು ದ ಸ್ಯಾಟಲೈಟ್ಸ್ ಆ್ಯಂಡ್ ಬ್ರಿಂಗ್ ದೆಮ್ ಬ್ಯಾಕ್. ನೈಟ್ ಸ್ಟೇಗೆ ಅವ್ರ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾರೆ. ಸೊ ಹೆಲಿಕಾಪ್ಟರ್ಸ್ ಈ ಥರ ಆಯಿಲ್ ಪ್ರೊಡಕ್ಷನಲ್ಲಿ ರೋಲಲ್ಲಿ ದೇ ಡೂ ಅಪ್ ಟು 80-100 ಲ್ಯಾಂಡಿಂಗ್ಸ್ ಅ ಡೇ. ಯಪ್ಪ, ಕ್ರೇಜ್ ಲಿಟ್ರಲಿ. ಯಾ ತರ ಬಸ್ ತರ ಇದು. ಹೌದು ಲಿಟ್ರಲಿ. ಓಕೆ.